ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತು ವಿಡಿಯೋ ಏನು ಅಂತ ನೋಡೋಣ. ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಚಿಕನ್ ಬಿರಿಯಾನಿ ಅಂತನಾರು ಅಂದ್ಕೊಳ್ಳಿ, ಪಲಾವ್ ಅಂತನಾರು ಅಂದ್ಕೊಳ್ಳಿ, ಎರಡರಲ್ಲಿ ಒಂದು. ಒಟ್ಟಿನಲ್ಲಿ ನಾನು ಮಾಡೋ ಸ್ಟೈಲಲ್ಲಿ ಚಿಕನ್ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ಮನೇಲಿ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಚಿಕನ್ ಎತ್ತಿಟ್ಟಿದೆ ನೋಡಿ, ಐಸ್ ಆಗಿಬಿಟ್ಟಿದೆ ಎಲ್ಲ. ಅದನ್ನು ಫಸ್ಟು ಬಿಡಿಸಿ ಚಿಕನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಏನೇನು ಐಟಮ್ಸ್ ಬೇಕಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು 4 ಕಮೆಂಟ್ ಹಾಕಿ, 4 ಜನಕ್ಕೆ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ. ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮನೇಲೇ. ಅದಕ್ಕೇನೇನು ಬೇಕು ಅಂತಂದು ಮತ್ತು ಎಣ್ಣೆಗೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡಿ. ಕುಕ್ಕರ್ಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಪ, ಏಲಕ್ಕಿ ಕಾಯಿ ಇದೆಲ್ಲ ಬಿರಿಯಾನಿಗೆ ಹಾಕೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅನ್ನೋರು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಗೊತ್ತಿರುತ್ತೆ ಎಲ್ಲರಿಗೂ, ಆಯಿತಾ. ಇದೆಲ್ಲ ಹಾಕಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅದು ಗಮನ ಬರಬೇಕು, ಅದೇವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಬೇಕಾದರೆ ತುಪ್ಪ ಕೂಡ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ತುಪ್ಪ ಹಾಕಿಲ್ಲ, ಬರೀ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ತುಪ್ಪ ಯಾಕೆ ಅಂದರೆ ಶೀತ ಆಗಿಬಿಡುತ್ತೆ, ಇವಾಗ ಮಳೆಗಾಲ ಅಲ್ವಾ, ನೆಗಡಿ ಕೆಮ್ಮು ಜಾಸ್ತಿ ಎಲ್ಲ ಕಡೆ. ಅದರಿಂದನೇ ತುಪ್ಪ ಆ್ಯಡ್ ಮಾಡಿಲ್ಲ ಅಷ್ಟೇ, ಇಲ್ಲಾಂದರೆ ತುಪ್ಪ ಹಾಕ್ತೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ತುಂಬ ಸೀದು ಹೋಗಬಾರ್ದು, ತುಂಬ ಹಸಿನೂ ಇರಬಾರ್ದು, ಆ ಥರ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು, ಟೊಮೊಟೊ ಇದೆಲ್ಲ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ನಾವು ಅಕ್ಕಿನ ತರಕಾರಿ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಒಂದು ಪಾತ್ರೆಗೆ ನೀರಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಅದನ್ನು ವಿಡಿಯೋ ಮಾಡಿಲ್ಲ, ಸಾರಿ. ಒಂದು ಸ್ವಲ್ಪ ನೀರಲ್ಲಿ ಹಾಕಬೇಕು ಅಕ್ಕಿ. ಯಾವಾಗಲೂ ನಾವು ಬಾಸುಮತಿ ಅಕ್ಕಿನೇ ಮಾಡಬೇಕು ಅಂತೇನಿಲ್ಲ, ನಾರ್ಮಲಾಗಿ ನಾವು ಮನೇಲಿ ಮಾಡೋ ಅಂಥ ಅಕ್ಕಿಲೇ ಬಿರಿಯಾನಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ಅಂದರೆ ಅದೇ ಸ್ವಲ್ಪ ಹೊತ್ತು ಹಾಕಬೇಕಷ್ಟೆ. ಅಕ್ಕಿ ಚೆನ್ನಾಗಿ ಉಂತ್ರೆ ಅದು ಅಕ್ಕಿ ಒಡ್ಕೊಳ್ಳಲ್ಲ, ಬೆಂದಾಗ ಉದುದ್ರಾಗಿ ಬರುತ್ತೆ. ನಾವು ಹಿಂಗೆ ತಿರುಗಿಸ್ತಾ ಇದ್ರೂ ಅನ್ನ ಚೂರು ಥರ ಮೆತ್ತೆ ಥರ ಎಲ್ಲ ಆಗೋಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ ನೋಡಿ. ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ಕೈಲಿ ಕ್ಯಾಮ್ರಾ ಹಿಡ್ದಿರೋದ್ರಿಂದ ಉಲ್ಟಾ ಕಾಣಿಸ್ತೈತೆ, ನೀವು ತಪ್ಪು ತಿಳ್ಕೊಬೇಡಿ. ಟೊಮೊಟೊ ಎಲ್ಲ ಹಾಕಿ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದ್ದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಸ್ವಲ್ಪ ಸಾಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ. ಬಿರಿಯಾನಿ ಪ್ಯಾಕೆಟ್ ಸಿಗುತ್ತೆ, 10 ರೂಪಾಯಿದು, ಅದೇ ಸಾಕು, ಜಾಸ್ತಿ ಏನು ಬೇಡ. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮನೇಲೇ ಸ್ವಲ್ಪ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಚಿಕನ್ ಇತ್ತು, ಅದರಿಂದ ಮಾಡ್ತಾಯಿರೋದ್ರಿಂದ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋದಿದ್ದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಲ್ಲ ಏನೂ ಹಾಕೋಕ್ಕೆ ಹೋಗಬೇಡಿ. ಗರಂ ಮಸಾಲ ಪೌಡ್ರು ಸ್ವಲ್ಪ, ಅರಿಶಿನದ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಜಾಸ್ತಿ ಖಾರ ಏನು ಯೂಸ್ ಮಾಡ್ತಾಯಿಲ್ಲ. ಮತ್ತು ಸ್ವಲ್ಪ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಮೊಸರನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಳ್ಳಿ. ನಾವು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀವಿ, ಅಳತೆ ಎಲ್ಲ ಗೊತ್ತಾಗಲಿಲ್ಲ. ಏನು ಈ ಥರ ಮಾಡ್ತಾಯಿದ್ದೀರಿ ಅಂತ ಎಲ್ಲ ಅಂದ್ಕೋಬೇಡಿ. ಒಂದು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಎಲ್ಲ ಮೊಸರು ಏನು ಬೇಡ. ಚಿಕನ್ ಹಾಕಿದ್ನು ಸ್ಕಿಪ್ ಆಗಿಬಿಟ್ಟಿದೆ. ಚಿಕನ್ ಹಾಕ್ಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕುದೀಲಿ, ಉಪ್ಪು ಖಾರ ಹಿಡಿಯೋ ಹಾಗೆಯೇ. ನಾವು ನೀರು ಹಾಕೋಕ್ಕೂ ಮುಂಚೆನೇ ಸ್ವಲ್ಪ ಹೊತ್ತು ಚಿಕನ್ನ ಮಸಾಲೆಲ್ಲೇ ತಿರುಗಿಸ್ಬೇಕು, ಆಯಿತಾ. ಚೆನ್ನಾಗಿ ಕುದ್ದು ಬಂದಮೇಲೆ ಒಂದು 2-3 ಕುದಿ ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಾಕ್ಬಿಟ್ಟು
ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕೋದನ್ನು ತೋರಿಸಿಲ್ಲ. ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಕುಕ್ಕರ್ ಮುಚ್ಚಿ ನಿಂಬೆಹಣ್ಣು ಹಿಂಡ್ಬಿಡಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ದೀನಿ. ನಿಂಬೆಹಣ್ಣು ಹಿಂಡ್ಬಿಡಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಕ್ಕರ್ ಕೂಗಿದ್ದು 1-2 ಸತಿ, ಇಲ್ಲ ನಿಮ್ಮ ಮನೆ ವಿಶಿಲ್ ಹೇಗೆ ಕೂಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ. ನೋಡಿ ನಮ್ಮನೆ ಕುಕ್ಕರ್ ಕೂಗಾಗಿದೆ. ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳಿ ನನಗೆ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಕೊನೆಯವರೆಗೂ ನೋಡ್ತಾ ಇದ್ದವ್ರಿಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ವಿಡಿಯೋಗಳು ಹಾಕೋದಕ್ಕೆ ನಮಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು.